ಹೆಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೇವೆ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣತ್ತ. ಇವಾಗ ನೋಡ್ರಿ ಬೆಳಗ್ಗೆ 8:30 ಐತಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಬರ್ರಿ ಇವತ್ತಿನ ಲಾಗ ಕಂಟಿನ್ಯೂ ಮಾಡೋಣಂತ. ಬೆಳಗ್ಗೆ ಎದ್ದು ಕೂಡಲೇ ಎಲ್ಲ ಕೆಲಸ ಮುಗಿಸ್ಕೊಂಡ್ರಿ. ಬೆಳಗ್ಗೆ ಎದ್ದು ಏನೇನು ಡೈಲಿ ಕೆಲಸ ಇರ್ತಾವಲ್ಲ ಎಲ್ಲ ಮುಗಿಸ್ಕೊಂಡು ಕೆರೆ ಒಂದು ಸ್ವಲ್ಪ ಒಣಗಿ ಅಂತೇಳಿ ಎಲ್ಲ ರೆಡಿ ಮಾಡಿಟ್ಟೀನಿ ರೀ. ಆಮೇಲೆ ಒಣಗಿ ಕುದಿಯಾಕೂ ಹಾಕೀನಿ ನಾನು. ಅದು ತೋರ್ಸೋದು ಆಲಿಲ್ರಿ, ಯಾಕಂದ್ರೆ ಒಂದು ಸ್ವಲ್ಪ ಗಡಬಡಿತ್ತು, ತಡ ಮಾಡಿದ್ದೀನಿ ರೀ ಇವತ್ತು. ಅದಕ್ಕಲಾಗೆ ಈಗಿಟ್ರಿ ನಮ್ಮ ದೌಂತಿಗೆ ಹೋಗ್ಬೇಕಾಗ್ತದ್ರಿ. ರೊಟ್ಟಿ ಒಣಗಿ ಅನ್ನ ಮಾಡಿದ್ರೆ ತಡ ಆಗ್ತದಲ್ರಿ. ಅದಕ್ಕಲಾಗೆ ನಾನು ತಲೆಗಷ್ಟು ತೋಲಿಲ್ರಿ, ನನಗೆ ಇದು ಆಗಲಿಲ್ಲ. ಬರ್ರಿ ಈಗ ಮುಂದೆ ಏನೇನು ಆತ ಅಂತೇಳಿ ನೋಡೋಣತ್ತ. ಪಟ ಅಂತೇಳಿ ನಾನು ಎಲ್ಲ ಕೆಲಸ ಮಾಡ್ಕೋಬೇಕ್ರಿ. ಬಟ್ಟೆ ಬಾಂಡೆ ಎಲ್ಲ ಭಾಳ ಅದಾವೆ ನೋಡ್ರಿ ಫ್ರೆಂಡ್ಸ. 2-3 ದಿನ ಆಯ್ತು ಕಬ್ಬು ಹಚ್ಚಿದೇವ್ರಿ. ಭಾಳ ಅಂದ್ರೆ ಭಾಳ ಕೈಕಾಲು ನುಸಾತವ್ರಿ. ನಾನು ಅಂತ್ರ ಹೋಲೆ ಬೇಡ ಅನ್ಸತ್ತದ ದೌಂತಿಗೆ. ಹೋಗ್ಬೇಕಾಗ್ತದ್ರಿ. ಹೋಲಿಲ್ಲ ಅಂದ್ರೆ ಹೆಂಗೆ ಹೋದ್ರೆ ಮತ್ತೆ ಖರ್ಚಿಗೆ ರೊಕ್ಕ ಆತಾವ್ರಿ. ಹೋಲಿಲ್ಲ ಅಂದ್ರೆ ಮನೆಯಾಗೆ ಕುಂದ್ರಬೇಕಾಗ್ತದ್ರಿ ಸುಮ್ಮ ಹಿಂಗೆ. ಅದ್ರ ಕಾಲಾಗೆ ಸುಮ್ಮ ದೌಂತಿಗೆ ಹೋದೆ ಅಂದ್ರೆ 3 ಹೊತ್ತು ಊಟ ಉಣ್ತೇವ್ರಿ. ಮಧ್ಯಾಹ್ನ ಸಂಜೆಗೆ ಮತ್ತು ಮುಂಜಾನೆ ಮನೆಯಾಗಿದ್ದೇವೆ ಅಂದ್ರೆ ಈ ಮುಂಜಾನೆ ಊಟ ಮಧ್ಯಾಹ್ನ ಕುಂತೀನಿ ರೀ ನಾ ಅಂತ್ರ. ಅದ್ರ ಕಾಲಾಗೆ ಸುಮ್ಮ ಹೋದೆ ಅಂದ್ರೆ ಊಟನೂ ಹೋಗ್ತದ, ಎಲ್ಲನೂ ಹೋಗ್ತದ, ಆಮೇಲೆ ಆರೋಗ್ಯನೂ ಇರ್ತದಲ್ರಿ. ಅದ್ರ ಕಾಲಾಗೆ ಈ ಕೈಕಾಲು ಹರಿತದ ಬಿಟ್ಟಂದ್ರೆ ಮತ್ತು ಇದ್ರ ಕಡೆ ನಾಳೆಗೆ ಆರಾಮ್ ತಪ್ತದ್ರಿ. ಅದಕ್ಕೆಲ್ಲ ಹಾಗೆ ಹೋದಂದ್ರೆ ಏನೋ ಅನ್ಸಂಗಿಲ್ಲ ರೀ ಮತ್ತು ಮನುಷ್ಯಾಗ. ಅದ್ರ ಕಾಲಾಗ ಹೋಗ್ಬೇಕನ್ನತ್ತೀನಿ ರೀ. ಬರ್ರಿ ಫ್ರೆಂಡ್ಸ, ಈಗ ನಿಮ್ಮ ಕೂಡ ಮಾತಾಡ್ತಾರೆ. ನನ್ನ ಟೈಮ್ ಇಲ್ರಿ, ಯಾಕಂದ್ರೆ ಪಟ ಅಂತ ಅಡುಗೆ ಮಾಡ್ಬೇಕ್ರಿ. ಒಣಗಿ ಕುದಿಯಕ್ಕೆ ಹಾಕೀನಿ ನಾನು. ಬರ್ರಿ ಏನು ಮಾಡತ್ತೀನಿ ಪಲ್ಯ ಅಂತೇಳಿ ತೋರಿಸ್ತೇನೆ ರೀ ನಿಮ್ಗೆ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಕಳ ಅಂತ ಕುದಿಯಾಗತ್ತದ್ರಿ. ಸಾಂಬಾರು ಅಲ್ರಿ ಇದು. ಇದಕ್ಕೆ ಪಲ್ಯ ಮಾಡ್ತೀನಿ ರೀ ಇವಾಗ. ಎಲ್ಲ ಜೀರಿಗೆ ಸಾಸ್ವೆ ಆಮೇಲೆ ಎಣ್ಣೆ ಎಲ್ಲ ಹಾಕಿ ಚೆಂದಾಗಿ ಪಾಣೆ ಹೊಡೆದು, ಉಳ್ಳಾಗಡ್ಡಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಟಮಾಟಿ ಎಲ್ಲ ಪಾಣೆ ಹೊಡೆದು ನೋಡಿರಿ ಎಷ್ಟು ಮಸ್ತಾಗಿ ಕಾಣತ್ತದ ಅಂತೇಳಿ. ನೋಡಿರಿ ನಿಮಗೆಲ್ಲ ತೋರ್ಸಾಕತ್ತೀನಿ ಏನೇನು ಹಾಕಿನ ಅಂತೇಳಿ. ಎಲ್ಲ ಚೆಂದ ರೆಡಿ ಮಾಡಿ ಇವಾಗ ಕುದ್ಲಿಗತ್ತದ್ರಿ ಕಳ ಅಂತೇಳಿ. ಮತ್ತು ಈ ಕಡೆ ಇದ್ರೆ ನೋಡ್ರಿ ಇಲ್ಲಿ ಕಡಲೆ ಹಿಟ್ಟು ಕಲಸಿಟ್ಟಿನಿ ನಾನು. ಕಡಲೆ ಹಿಟ್ಟು ನೋಡಿರಿ ಯಾವ ರೀತಿ ಕಲಿಸ್ಕೊಂಡಿನಿ ಅಂತೇಳಿ. ಒಂದು ಸ್ವಲ್ಪ ತಿಳಿಯಾಗಿ ಕಲಿಸ್ಕೊಂಡೀನಿ ರೀ, ಗಟ್ಟಿಯಾಗಿ ಎಲ್ಲ ಬಜ್ಜಿ ಬಿಡಪ್ಲೆ ಅಂತ ಕಲಿಸ್ಕೊಂಡಿಲ್ರಿ ನಾನು. ಅದಕ್ಕಿಂತ ಒಂದು ಸ್ವಲ್ಪ ತಿಳಿಯಾಗಿ ಕಲಿಸ್ಕೊಂಡೀನಿ ರೀ. ನೋಡಿರಿ ಇಲ್ಲಿ ಇದ್ರಲ್ಲೇ ಎತ್ತದ್ರ ಒಟ್ಟ ಕಾಣಲ್ಗೈತೆ ನೋಡ್ರಿ, ಅಷ್ಟು ತಿಳಿ ಕಲಿಸ್ಕೊಂಡೀನಿ. ಅಂದ್ರೆ ಇದ್ರಲ್ಲೇ ಎತ್ತರ ಗಟ್ಟಿ ಕಾಣಿಸ್ತದಲ್ರಿ. ಅದ್ರ ಕಲಾಗೆ ಒಂದು ಸ್ವಲ್ಪ ತಿಳಿ ಕಲಿಸ್ಕೊಂಡೀನಿ ರೀ ನಾನು. ಪಲ್ಯ ಮಾಡೋಕೆ ಅಷ್ಟೇ ತಿಳಿ ಇರ್ಬೇಕು ರೀ, ಹಿಟ್ಟು ಭಾಳ ಗಟ್ಟಿ ಇರಬಾರ್ದು. ಆಮೇಲೆ ಇಲ್ಲಿ ನೋಡಿರಿ ಅವರು ಮೊಬೈಲ್ ನೋಡ್ಕೊತ ಕೂತಾರೆ. ಚಾ ಕುಡ್ಲಾಗತ್ತಾಳ್ರಿ ನಮ್ಮ ರಚ್ಚು. ಆಮೇಲೆ ನಮ್ಮ ಶಾದು ನೋಡ್ರಿ ಆಡ್ಲಾಗತ್ತಾಳ. ಇವಾಗ ನಾನು ಕಡಲೆ ಹಿಟ್ಟಿಂದ ಪಿಟ್ಲ ಮಾಡ್ಬೇಕನ್ನತ್ತೀನಿ ರೀ. ಪಿಟ್ಲ ಅಂದ್ರೆ ಬೇಸನ್ ಹಿಟ್ಟು ಅಂತಾರೆ ರೀ ನಮ್ಮ ಕಡೆಗೆ. ಪಿಟ್ಲ ಅಂತೀವಿ ರೀ ನಾವು. ಬೇಸನ್ ಹಿಟ್ಟು ಮಾಡ್ಬೇಕನ್ನತ್ತೀನಿ. ಇಲ್ಲಿ ನೋಡ್ರಿ ನಮ್ಮ ರಚ್ಚು ಹೆಂಗೆ ಮಾಡತ್ತ ಅಂತ. ಚಾ ಕುಡ್ದ ಒಟ್ಟು ಮೈ ಎಲ್ಲ ಚಾನೇ ಮಾಡ್ಕೊಂಡಾಳ್ರಿ. ಆಮೇಲೆ ಪಾವು ತಂದಿರಲ್ರಿ ಮಾಮ, ಅದಕ್ಕೆ ಪಾವು ತಿನ್ನತ್ತಿರ ಅವರು ಚಾ ಕೂಡ. ಇವರು ಎಲ್ಲ ತಿಂದ್ರಿ, ಮಾಮನೂ ತಿಂದರು, ಆಮೇಲೆ ರಾಧಿಕನ ತಿಂದರು, ನಾನು ತಿಂದ. ಜಾಸ್ತಿ ತಿನ್ನಾಗೆ ಚಾ ಕುಡ್ದು ಪಲ್ಯ ಮಾಡತ್ತೀನಿ ರೀ. ಅದು ಆದ ಬಳಿಕ ಮತ್ತು ರೊಟ್ಟಿ ಬಡಿಬೇಕು ರೀ ಫ್ರೆಂಡ್ಸ. ಬರ್ರಿ ಇವಾಗ ಇದು ನೀರಂತ್ರ ಕುದಿಯಾಗತ್ತವ್ರಿ. ಕುದಿಯೋ ನೀರಿನಾಗ ಇವಾಗ ಹಿಟ್ಟು ಹಾಕ್ತೀನಂತ. ಫಸ್ಟ್ ಹಿಟ್ಟು ಕಲಿಸಿದ್ರಿ, ಕಲಿಸ್ಕೆರೆ ಆಮೇಲೆ ನೆನೆ ಇಟ್ಟಿದ್ರಿ. ಅದಕ್ಕೊಂದು ಸ್ವಲ್ಪ ನೆನೆದ್ರೆ ಚಂದ ಆಗ್ತದೆ ಅಂಥೇಳಿ ಇವಾಗ ಹಿಟ್ಟು ಹಾಕ್ತೀನಿ ರೀ ಇದ್ರಾಗ. ನೋಡಾಕತ್ರಿ ಎಷ್ಟು ಭಾರಿ ಆಗ್ತದೆ ಅಂಥೇಳಿ. ಪಿಟ್ಲ ಅಂತ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ರೀ. ಅದ್ರಾಗ ನಾನು ಒಂದು ಸ್ವಲ್ಪ ಚಂದ ಮಾಡೋದಂತ ಹೇಳ್ತಾರೆ ರೀ ಅವರು. ಅದಕ್ಕೆ ಹೆಂಗೆ ಬರ್ತಾ ಮಾಡ್ತೀನಿ, ಊಟ ಮಾಡ್ರಿ ಸುಮ್ಮ ಅಂತೇಳಿ ಹೇಳ್ದೆ. ಆಮೇಲೆ ನೋಡಿರಿ ಈ ರೀತಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ರೀತಿ ಚಂದ ತಿರುಗಿಸ್ಬೇಕ್ರಿ. ಯಾಕಂದ್ರೆ ಗಂಟು ಆಗ್ಬಿಡ್ತದೆ ರೀ ಜಲ್ದಿ. ಒಮ್ಮೆಗೆ ಕೈ ಸುಟ್ಟೇ ಬಿಡ್ತೀರಿ ನನಗೆ. ಯಾಕಂದ್ರೆ ಅದು ಒಂದು ಸ್ವಲ್ಪ ಎಣ್ಣೆ ಮ್ಯಾಲೆ ತೇಲೋದು ಉರಿ ಮ್ಯಾಲೆ ಬಿತ್ರಿ. ಅದಕ್ಕಲಾಗ ಕೈ ಸುಡ್ತೀರಿ. ಒಂದು ಸ್ವಲ್ಪ ಇದಾಗದ್ರಾಗ ಒಮ್ಮೆಗೆ ಉರಿ ಬಗ್ಗನೆ ಹತ್ಬಿಡ್ತು. ಮಾವ ಅಲ್ಲತ್ರ ಕೈ ಸುಡ್ತೇನೆ ನೋಡು ಅಂತ ಹೇಳತ್ತಿರು. ಕೈ ಬರೀ ಜಳ ಹತ್ತು ತೊಗೊಂಡಿತ್ರಿ, ಸುಟ್ಟಿತಿಲ್ಲ ಅಂಥ ಪರಿ. ಪೂರ್ತಿ ಏನು ಉರಿ ಹತ್ತದಂಗೆ ಇದು ಆಗಿತ್ತಿಲ್ಲ ರೀ. ಫಕ್ತ್ ಜಳ ತೊಗೊಂಡಿತ್ರಿ. ಹಿಂಗೆ ನಾವು ದೂರ ನಿಂದ್ರನ ಬೆಂಕಿ ನಮಗೆ ಜಳ ತೊಳಲ್ರಿ, ಆ ರೀತಿ ಜಳ ಆದಂಗೆ ಆಗಿತ್ತು. ಆಮೇಲೆ ಹೆಚ್ಚಿಗೆ ಹತ್ತದೈತಿ ಹಿಟ್ಟು ಒಂದು ಸ್ವಲ್ಪ ಇಟ್ಟರೆ ಆಮೇಲೆ ಒಟ್ಟು ಇದು ಮಾಡ್ದೆ. ಆಮೇಲೆ ಮಾಮನ ಹತ್ರ ನೀ ಚಂದ ಮಾಡಲ್ಲ ಅಂತ ಹೇಳ್ತಿರು. ಅದಕ್ಕೆಲ್ಲ ಅವ್ರಿಗೆ ಅಂದ ಈಗೇನು ಮಾಡತ್ತೆ ಬೇಡ ಅಂತ ಕೇಳಿದ್ರಿ ನಾ ಅವ್ರಿಗೆ. ಯಾಕಂದ್ರೆ ಬರೀ ನಾ ಏನರ ಒಂದು ಅಡುಗೆ ಮಾಡಕತ್ತಂದ್ರೆ ಅವ್ರು ಏನಂತಾರೆ ರೀ, ಅದು ಮಾಡ್ತಿ ಇದು ಮಾಡ್ತಿ, ಆಮೇಲೆ ಅದು ಚಂದ ಆಗಲ್ಲ ಇದು ಚಂದ ಆಗಲ್ಲ, ನೀ ಚಂದೇ ಮಾಡಲ್ಲ ಅಂತಿರೋರು. ಅದ್ರ ಕಲಾಗೆ ನಾ ಅಂದ್ರಿ ನೋಡಿ ನಾ ಈಗ ಮಾಡತ್ತೆ ಬಿಡತ್ತೆ ಮಾಡ್ಕೊಂಡು ನೀನೇ ಅಂತ ಹೇಳ್ತಿದ್ರಿ ಅವರಿಗೆ. ಬಿಸಿ ರೊಟ್ಟಿ ಕೂಡ ಅಥವಾ ಬಿಸಿ ಚಪಾತಿ, ಆಮೇಲೆ ಬಿಸಿ ಅನ್ನ ಆದ್ರೆ ನನಗಂತೂ ಭಾಳ ಇಷ್ಟ ರೀ ಇದು ಪಲ್ಯ. ರೊಟ್ಟಿ ಚಪಾತಿಗಿಂತ ಅನ್ನದ ಭಾಳ ಚಂದ ಹತ್ತದ್ರಿ ಇದು. ಅದ್ರ ಕಲೆಗೆ ಅನ್ನ ಮಾಡ್ತೀನಿ ರೀ ಇನ್ನೊಂದು ಸ್ವಲ್ಪ ನಿಂತು ರೊಟ್ಟಿ ಎಲ್ಲ ಆಗೋಣ. ಇವಾಗ ನೋಡ್ರಿ ಮಸ್ತಾಗಿ ಪಿಟ್ಲ ಅಂತ ರೆಡಿ ಆಗತ್ತದ. ಇದಕ್ಕೊಂದು ಸ್ವಲ್ಪ ಚೆಂದಾಗಿ ನಾವು ಒಲೆ ಮೇಲೆ ಜಾಸ್ತಿ ಉರಿ ಹಚ್ಬಾರ್ದ್ರಿ, ಅಷ್ಟೇ ಒಂದು ಸ್ವಲ್ಪ ಸಣ್ಣ ಉರಿ ಹಚ್ಕೆರೆ ಚೆಂದ ಮಿಕ್ಸ್ ಮಾಡ್ಬೇಕ್ರಿ. ಅದಕ್ಕೆ ಒಟ್ಟ ಹತ್ಕೊಲಾರ್ದಂಗೆ ರೀ ತಳಗ, ಒಟ್ಟ ಹೊತ್ತಬಾರ್ದು. ಅದು ಹತ್ಕೋತಂದ್ರೆ ಹೊತ್ತದಲ್ರಿ.
ಅದಕ್ಕಲ್ಲಿಗೆ ಹೊತ್ತಲಾರ್ದಂಗೆ ಚಂದ ತಿರುಗಿಸ್ಬೇಕ್ರಿ. ಅದಕ್ಕೆ ಕೈ ಬಿಡ್ಲಾರೆ ಒಂದು ಸ್ವಲ್ಪ ಬಿಟ್ಟು ಅಂದ್ರೆ ಜಲ್ದಿ ಹತ್ಕೊಂಡ್ಬಿಡ್ತದ್ರಿ, ತೆಳಗೆ ಹೊತ್ತದ್ರಿ. ಅದಕ್ಕಲ್ಲಿಗೆ ಈ ರೀತಿ ನೋಡಿರಿ. ಇವಾಗ ಪಲ್ಯ ಅಂತ ರೆಡಿ ಆಯಿತು. ಈ ರೀತಿ ತಿರುಗಿಸಾಕತ್ತೀನಿ ರೀ. ಇದು ಒಂದು ಸ್ವಲ್ಪ ಕುದಿಯತನ ಲಟ ಲಟ ಆತೆ ಕುದಿತಂದ್ರೆ ಮಸ್ತಾಗಿ ಪಲ್ಯ ರೆಡಿ ಆಗ್ತದೆ ನೋಡಿರಿ ಫ್ರೆಂಡ್ಸ. ಎಲ್ಲ ಕೆಲಸ ಆಯ್ತು ರೀ. ನಾನು ರೆಡಿಯಾಗೀನಿ ಹೋಗ್ಬೇಕಂತೇಳಿ. ಇಲ್ಲಿ ನೋಡ್ರಿ ಅವರು ಏನು ಮಾಡತ್ತಾರಂತ. ಇವಾಗ ಹೋಗ್ಬೇಕ್ರಿ. ಪಪ್ಪ ಬಂದಲ್ಲ. ಬಿದ್ದಿ ಹೋಗ್ಬೇಕ್ರಿ. ಇವಾಗ ಅಂಗಿ ಅತ್ತೆಲ್ಲ ತೊಂದಿನಿ ಮಾಡೀನಿ. ಇನ್ನೂ ಅವ್ರು ಬಂದಿಲ್ಲ. ಬರ್ನ ನಾನು ಹೋಗ್ಬೇಕ್ರಿ. ಊಟ ಎಲ್ಲ ಆಗ್ಯದ್ರಿ. ನಿಮ್ದು ಊಟ ಆಗ್ಯದ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ. ನಮ್ದಂತ್ರ ಜಸ್ಟ್ ಇನ್ನ ಆಗಾಯಿತು. ಮಾಮನೂ ಮೇವ ತಂದು ಹಾಕ್ಲತ್ತಾರ್ರಿ ದನಗಳಿಗೆ. ಹಸಿ ಮೇವ್ರಲ್ಲಿ ನೀರು ಉಣ್ಸತ್ತಾರ್ರಿ ಕಬ್ಬಿಗೆ. ಮೊದಲಿದ್ದ ಕಬ್ಬಿಗೆ ಇದು ಇನ್ನು ಮೊನ್ನೆ ಹಚ್ಚಿವಿ. 2-3 ದಿನ ಆಯ್ತು ಬರೀ ಹಚ್ಚಿ. ಇನ್ನು ಇದು ನಾಟಿಗೆ ಹೇಳೋಕೆ ನಾವು 1 ತಿಂಗಳು ಬೇಕ್ರಿ. ಅವಕಾಶ ಹೇಳ್ತದೆ ರೀ ನಾಟಿಗೆ ಹೆಂಗೆ ನೀರು ಬಿಡತ್ರ ಅಂದ್ರೆ. ಬರ್ರಿ ಅವ್ರು ಬಂದು ಬಾಕ ಹೋಗ್ತೀನತ್ತ ನಾನು. ನೋಡ್ರಿ ಇಲ್ಲಿ ದನಗಳಿಗೆ ಮೇವು ಹಾಕ್ಲತ್ತಾರ ನೋಡ್ರಿ ಅವರು. ಮೆಕ್ಕಿತಾನೆ ಆಗ್ಯಾವ ಇನ್ನೂ ಆಗಿಲ್ಲ. ಮತ್ತು ಅವ್ಯಾಕೆ ತೊಂದಿರಿ? ಆಗಿಲ್ಲ ಇವು ಇನ್ನೂ ಆಗಿಲ್ಲಮ್ಮ ಇನ್ನ. ಹಾಂ ಹ್ಞೂ ನಾ ಪೋರಿ ಹೋಗ ಕಡೆ ಯಾರ ತಗೋಬೇಕು. ನೀರು ಹಾಕಿದಿ? ನೀರು ಹಾಕಿದಿ ನೋಡ್ರಿ. ಈ ಎಮ್ಮೆ ಹೊಡಿತದೆ ಇದು. ದನಗಳಿಗೆ ಮೇವು ಹಾಕಾಗತ್ತಾರ ನೋಡ್ರಿ. ಬಿದ್ದಿಯ ರಚುನಿ? ನೀನಿಗೆ ಏನು ಹೇಳೋದತ್ತೀನಿ? ಈಕಿ ನೋಡಮ್ಮ ಇಲ್ಲ ಪೋರಿ ಮಮ್ಮಿ ಅತ್ತ. ಹಾಂ ಮೆಗಿತಂತೀವ. ಇವಾಗ ನೋಡ್ರಿ ಫ್ರೆಂಡ್ಸ ಜಸ್ಟ್ ಈಗ ಉಳ್ಳಕ್ಕೆ ಬಂದೇನಿ ರೀ ಮನೆಗೆ. ಊಟ ಆಯ್ತು ರೀ. ನಿಮ್ದೆಲ್ಲ ಮಧ್ಯಾಹ್ನ ಊಟ ಆಯ್ತು ಅಂತ ತಿಳ್ಕೊತೀನಿ. ನೋಡ್ರಿ ಏನು ಮಾಡತ್ತ ಅಂತೇಳಿ. ಎದಕ್ಕದು ತೊಂಬೋಡಂತಮ್ಮ ನನಗೆ ತೆರೆಕ್ತಾರೆ. ಕಸ ತಗಳಿಗೆ 2 ಬದಾಮಿಕಾಯಿ ಸಿಕ್ಕವ್ರಿ. ಅದಕ್ಕೆ ಹೊಡೆಯಲಿಕ್ಕೆ ತೊಂಬರತ್ತ ಹೊಡೀರಿ. ನೋಡ್ರಿ ಇಲ್ಲಿ ನಮ್ಮ ಮಾಮ ನೀರು ಉಣ್ಸತ್ತಾರೆ ಅವರು. ಲೈಟ್ ಹೋಗ್ಯಾವ ಮುಕ್ಕೊಂದಾರ್ರಿ. ನೈಸು ಮಡ್ಡಾಗ್ಯಾರ ಎಚ್ಚರಿಕೆ ರೀ ಅವರು. ಅದು ನಮ್ಮ ರಚ್ಚು ನಾ ಬರೋಕ್ಕಿಂತ ಮೊದಲೇ ಮುಕ್ಕೊಂದಾಡ್ರಿ. ನಿತ್ಯ ಐತದ್ರಿ ಆಕೆಗೆ. ನಮ್ದು ಇನ್ನೂ ಊಟ ಆಯಿತು. ಇನ್ನೂ ನೋಡ್ರಿ ಎಲ್ಲ ಇಲ್ಲೇ ಐತಿ. ರೊಟ್ಟಿ ಎಲ್ಲ ಅವಕಟ್ರ ಇವಾಗ ತೆಗಿಬೇಕ್ರಿ. ಅವಕ್ಕೆಲ್ಲ ತೆಗೆದು ಒಂದು ಜರ ತೊಳೆದು ಮಾಡಿ ಹೋಗ್ತೀನಿ ರೀ. ಮತ್ತು ಈಗ ಮ್ಯಾಗ ಕರಿತಾರೆ. ಟೈಮ್ ಆಗ್ಯದ್ರಿ. ಈಗ 2ಕ್ಕೆ ಬಿಟ್ಟಾರೆ. ಉಳಕ್ಕೆ 2:45 ಆಗ್ಯೈತ್ರಿ. ಹೋಗ್ತೀನಿ ರೀ ನಾನು ಇವಾಗ ನೋಡ್ರಿ ಫ್ರೆಂಡ್ಸ ಜಸ್ಟ್ ಇನ್ನೇ ಬಂದೇನಿ ರೀ. ಟೈಮ್ ಬಂದು 6 ಗಂಟೆ ಆಗೈತಿ. 6 ಗಂಟೆಗೆ ಬಿಟ್ರಿ. ಸನಿ ಅದಲ್ರಿ ಇಲ್ಲೇ ತಡ ಮಾಡಿಬಿಟ್ರಿ ಒಂದು ಸ್ವಲ್ಪ. ಇನ್ನೇ ಬಂದೀನಿ ರೀ ನಾನು. ಬಾ ಲೈಟ್ ಬಂದಿಲ್ಲ. ಲೈಟ್ ಬಂದಿಲ್ಲ ರೀ. ಲೈಟ್ ಬರ್ತಾವೆ ಈ ಸದ್ದ 7 ಬರ್ತಾವೆ ರೀ. ನೋಡ್ರಿ ಅದು ಇನ್ನ ಈಗ ಫೋನ್ ಹಚ್ಚಿವ್ರಿ. ನನಗಂತ್ರಿ ಎದಿನೇ ಹೊಡಿಸಿಟ್ಟು. ಯಾಕಂದ್ರೆ ರಾಯಣಗ ಉರಿ ಬಂದವತ್ರಿ. ಆಮೇಲೆ ಚಕ್ಕರ್ ಬರತ್ತದತ್ರಿ ಅವನಿಗೆ. ಅದಕ್ಕೆ ಇವಾಗ ಹೋಗ್ತಾರ್ರಿ ಮಾಮನ ತರಕ್ಕೆ ಅವನಿಗೆ. ನನಗರೆ ಹಾಯಿ ನೋಡ್ಕರೆ ಹೇಳೋದು ನೋಡಿದ್ರೆ ನನಗೆ ಎದಿನೇ ಹೊಡಿಸಿಟ್ರಿ. ಅಟ್ಟ ಭಯ ಬಂದಂಗೆ ಆಯ್ತು ರೀ ನನಗಂತೂ. ಯಾಕಂದ್ರೆ ದನಿ ಸಣ್ಣ ಮಾಡಿ ಹೇಳತ್ತೇಳ್ರಿ. ಆಕಿ ಸೌಂಡ್ ಕೇಳಲ್ಗಿತ್ತು. ಅದ್ರ ಕಲೆಗೆ ಒಂದು ಸ್ವಲ್ಪ ನನಗೆ ಭಯ ಬಂದಂಗೆ ಆಯ್ತು ರೀ. ಉರಿ ಬಂದವತ್ರಿ ಅವನಿಗೆ. ಹೋಗಿ ತರ್ತಾನೆ ರೀ ಮಾಮ. ಯಾಕಂದ್ರೆ ಮತ್ತೆ ಏನ್ರಿ ಹೆಚ್ಚಕ್ಕೆ ಮಾತದಲ್ರಿ. ಅದ್ರ ಕಲೆಗೆ ಹೋಗಿ ತೊಂಬತ್ತು ಹೇಳೇನಿ ರೀ ನಮ್ಮ ಮಾಮಾಗ. ತರ್ತಾರೆ ಅವರು. ಈ ಸದ್ದು ಹೋಗ್ಯಾರೆ ಅವರು. ಹಾಲಿಂಡದಾಗ್ಯದೆಲ್ಲ ಆಗ್ಯದ್ರಿ. ಅವರು ನಾವು ತಂದು ಹಾಕ್ಲತ್ತಾರೆ. ನಾನು ನಂದಿಟ್ಟ ಕೆಲಸ ಮಾಡ್ತೀನಿ ರೀ. ಅವ್ರಿಗೆ ಕಳಿಸಿ ಮಾಡಿ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ ರೀ ಫ್ರೆಂಡ್ಸ. ಮುಂದಕ್ಕೆ ನಂಗೆ ಲಾಗ ಕಂಟಿನ್ಯೂ ಮಾಡೋದಾಗಲ್ರಿ. ಸಂಜೆಗೆ ಅಡುಗೆ ಮಾಡಬೇಕು. ಮತ್ತೆಲ್ಲರಿಗೂ ಮುಂದೆ ಸಿಗ್ತೇನೆ ರೀ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಪೋರ್ಟ್ ಮಾಡಿರಿ. ಹೋಗ್ತಾರೆ ರೀ ಅವರು. ಕಳಿಸ್ತಾರೆ ಅವರಿಗೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಬಾಯ್.